ಅಜ್ಞಾತವಾಸದಲ್ಲಿದ್ದ ಪಾಂಡವರು ಏಕಚಕ್ರ ನಗರದಲ್ಲಿ ವೇಷ ಮರೆಸಿಕೊಂಡು ಓರ್ವ ಬಡ ಬ್ರಾಹ್ಮಣರ ಮನೆಯಲ್ಲಿ ತಾವು ಬ್ರಾಹ್ಮಣರಾಗಿ ದಿನ ಕಳೀತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಪಂಡಿತರೊಬ್ಬರು ಅವರ ಮನೆಗೆ ಬರ್ತಾರೆ. ಕುಂತಿದೇವಿಯು ಭಕ್ತಿಯಿಂದ ನಿಷ್ಠೆಯಿಂದ ಆ ಬ್ರಾಹ್ಮಣ ಪಂಡಿತರನ್ನು ಯಥಾಶಕ್ತಿ ಸತ್ಕರಿಸುತ್ತಾಳೆ. ಪಂಡಿತರು ಸಂತೋಷಗೊಂಡು ಕುಂತಿದೇವಿಯನ್ನು ಮನಸಾ ಹರಸುತ್ತಾರೆ. ಹಾಗೆಯೇ ಪಾಂಚಾಲ ದೇಶದ ದೊರೆ ದ್ರುಪದ ರಾಜನು ತನ್ನ ಮಗಳು ದ್ರೌಪದಿಗೆ ಸ್ವಯಂವರ ಏರ್ಪಡಿಸುವ ವಿಷಯವನ್ನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ವಿಷಯವನ್ನು ಕೇಳಿಸಿಕೊಂಡ ಧರ್ಮರಾಜನು ತಾಯಿ ಕುಂತಿಯಲ್ಲಿಗೆ ಬಂದು, ಅಮ್ಮ, ನಾವೀಗ ಬ್ರಾಹ್ಮಣ ವೇಷದಲ್ಲಿ ದಿನ ಕಳೆಯುವುದು ತುಂಬ ಬೇಸರವಾಗಿ ಬಿಟ್ಟಿದೆ. ಹೇಗೂ ಪಾಂಚಾಲಿಯ ಸ್ವಯಂವರ ಏರ್ಪಟ್ಟಿದೆ. ನೀವು ಅನುಮತಿಸಿದರೆ ನಾವು ಪಾಂಚಾಲಕ್ಕೆ ಹೋಗಿ ಸ್ವಯಂವರವನ್ನು ನೋಡಿಕೊಂಡು ಬರ್ತೇವೆ ಅಂತ ಹೇಳ್ತಾನೆ. ಮಗನ ಮಾತನ್ನು ಆಲಿಸಿದ ಕುಂತಿದೇವಿ, ಆಗಲಿ, ಹಾಗೆ ಮಾಡಿ, ಆದರೆ ಯಾವ ಕಾರಣಕ್ಕೂ ತಾಳ್ಮೆ ಕಳೆದುಕೊಂಡು ವರ್ತಿಸಬೇಡಿ ಎಂದು ಎಚ್ಚರಿಕೆ ನೀಡ್ತಾಳೆ. ಹಾಗೆ ಆಗಲಿ ಎಂದು ಹೇಳಿ ತಾಯಿಯ ಆಶೀರ್ವಾದ ಪಡೆದ ಪಾಂಡವರು ಪಾಂಚಾಲದತ್ತ ಪ್ರಯಾಣ ಬೆಳೆಸಿದ್ರು. ದಾರಿಯಲ್ಲಿ ಗಂಗಾ ನದಿ ಗಂಭೀರವಾಗಿ ಹರಿಯುತ್ತಿತ್ತು. ಪ್ರಯಾಣದ ಆಯಾಸ ಪರಿಹರಿಸಿಕೊಳ್ಳಲು ಪಾಂಡವರು ನದಿ ತೀರದಲ್ಲಿ ಕೊಂಚ ಕಾಲ ವಿಶ್ರಮಿಸಿದರು. ಆ ಸಮಯದಲ್ಲಿ ಅಂಗಾರಪರ್ಣನೆಂಬ ಗಂಧರ್ವನು ತನ್ನ ಪತ್ನಿಯರೊಂದಿಗೆ ಜಲಕ್ರೀಡೆಯಲ್ಲಿ ತೊಡಗಿದ್ದನು. ಅವನು ಪಾಂಡವರನ್ನು ನೋಡಲು ವಿದ್ಯಾವಂತರಂತೆ ತೋರುವ ನೀವು ರಾತ್ರಿ ಸಮಯದಲ್ಲಿ ಪತ್ನಿಯರೊಂದಿಗೆ ಜಲಕ್ರೀಡೆ ಆಡುವ ಗಂಧರ್ವನನ್ನು ನೋಡುತ್ತಿರುವಿರಲ್ಲ, ಇದು ಅಧರ್ಮ. ಈ ಕಾರಣಕ್ಕಾಗಿ ನಾನು ನಿಮ್ಮನ್ನು ದಂಡಿಸುತ್ತೇನೆ ಎಂದು ಸಿಟ್ಟಿನಿಂದ ಹೇಳ್ತಾನೆ. ಧರ್ಮರಾಜನು ತಾಳ್ಮೆಯಿಂದ, ನಾವು ಉದ್ದೇಶಪೂರ್ವಕವಾಗಿ ನೀನಾಡುವ ಜಲಕ್ರೀಡೆಯನ್ನು ನೋಡಲಿಲ್ಲ. ನಾವು ಪಾಂಚಾಲ ದೇಶದತ್ತ ಹೊರಟ ಪ್ರಯಾಣಿಕರು, ವಿಶ್ರಮಿಸೋಣವೆಂದು ಇತ್ತ ಬಂದೆವು, ಕ್ಷಮಿಸು ಎನ್ನುತ್ತಾನೆ. ಧರ್ಮಜನ ಮಾತಿಗೆ ಗೌರವ ನೀಡದೆ ಅಹಂಕಾರದಿಂದ ಮೇಲೇರಿ ಬಂದ ಅಂಗಾರಪರ್ಣನನ್ನು ಶಿಕ್ಷಿಸಲೇಬೇಕೆಂದು ಅರ್ಜುನನು ನಿರ್ಧರಿಸಿ ಆಗ್ನೇಯಾಸ್ತ್ರವನ್ನು ಮಂತ್ರಿಸಿ ಆ ಗಂಧರ್ವನತ್ತ ಪ್ರಯೋಗಿಸ್ತಾನೆ. ಪತಿಯು ಆಗ್ನೇಯಾಸ್ತ್ರದಿಂದ ಸುಟ್ಟು ಭಸ್ಮವಾಗುವುದನ್ನು ತಡೆಯಬೇಕೆಂದು ಗಂಧರ್ವನ ಪತ್ನಿಯಾದ ಕುಂಭಿ ನಸಿ ಯುಧಿಷ್ಠಿರನ ಪಾದದಡಿ ಬಿದ್ದು ರೋಧಿಸ್ತಾಳೆ. ಕರುಣಾಮಯಿಯಾದ ಧರ್ಮರಾಜನು ಅಂಗಾರಪರ್ಣನಿಗೆ ಪ್ರಾಣಭಿಕ್ಷೆ ನೀಡ್ತಾನೆ. ತಾನೇ ಸರ್ವಶ್ರೇಷ್ಠ ಗಂಧರ್ವ ಎನ್ನುವ ಅಹಂಕಾರ ಅಂಗಾರಪರ್ಣನಿಂದ ದೂರವಾಗ್ತದೆ. ಆತನಲ್ಲಿ ಸಾತ್ವಿಕ ಬುದ್ಧಿ ಗೋಚರವಾಯಿತು. ಈ ಕಾರಣದಿಂದಾಗಿ ಅವನು ಚಕ್ಷುಷಿ ಎನ್ನುವ ವಿಶೇಷ ವಿದ್ಯೆಯನ್ನು ಪಾರ್ಥನಿಗೆ ಬೋಧಿಸಿದನು. ತಾನು ಬಯಸಿದ ವ್ಯಕ್ತಿ ಅಥವಾ ವಸ್ತು ಎಲ್ಲೇ ಇದ್ದರೂ ಅದನ್ನು ನೋಡುವ ವಿಶೇಷ ವಿದ್ಯೆಯೇ ಚಕ್ಷುಷಿ. ಈ ವಿದ್ಯೆಗೆ ಪ್ರತಿಫಲವಾಗಿ ಪಾರ್ಥನು ಆಗ್ನೇಯಾಸ್ತ್ರವನ್ನು ಹೇಗೆ ಪ್ರಯೋಗಿಸುವುದು ಎನ್ನುವ ಕಲೆಯನ್ನು ಆ ಗಂಧರ್ವನಿಗೆ ಕಲಿಸಿಕೊಟ್ಟನು. ಆನಂತರ ಪಾಂಡವರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಅನನ್ಯವಾದ ಅರಣ್ಯದಲ್ಲಿ ನಾನಾ ಬಗೆಯ ವಿಷಜಂತುಗಳು ಸಂಚರಿಸುತ್ತಿದ್ದವು. ಭಯಂಕರವಾದ ಗಿರಿ ಕಂದರಗಳಿದ್ದವು. ವೇಗವಾಗಿ ಹರಿಯುವ ನದಿಗಳಿದ್ದವು. ಎಲ್ಲವನ್ನೂ ನಿರ್ಲಕ್ಷಿಸಿ ಪಾಂಡವರು ಮುನ್ನಡೆದರು. ಪ್ರಚಂಡ ಪರಾಕ್ರಮಿ ಭೀಮಸೇನನು ತನ್ನ ಸಹೋದರರಿಗೆ ದುರ್ಗಮ ಅರಣ್ಯದಲ್ಲಿ ದಾರಿ ತೋರಿಸುತ್ತಿದ್ದನು. ಹಗಲು ರಾತ್ರಿ ಎನ್ನದೆ ಅವರ ಪ್ರಯಾಣ ಮುಂದುವರಿದಿತ್ತು. ದಾರಿಯಲ್ಲಿ ಕುಟೀರವೊಂದು ಗೋಚರಿಸಿತು. ಅದೊಂದು ತಪಸ್ವಿಗಳ ಆಶ್ರಮವೆನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಜಿಂಕೆಯ ಮರಿಯೊಂದು ಅತ್ತಿಂದಿತ್ತ ನಗೆದಾಡುತ್ತಿತ್ತು. ಎಲ್ಲೆಡೆ ಸಾಧು ಮೃಗಗಳು ಸಂಚರಿಸುತ್ತಿದ್ದವು. ಧರ್ಮರಾಜನು ಅತ್ತ ನೋಡಿ, ಕುವರರೇ, ಅಲ್ಲಿ ಕಾಣುವ ಆಶ್ರಮ ಯಾವುದೋ ಮಹಾನ್ ಯತಿಗಳಿಗೆ ಸಂಬಂಧಿಸಿದ್ದೆಂದು ತೋರುತ್ತದೆ. ಅವರ ಆಶೀರ್ವಾದ ಪಡೆದು ಪ್ರಯಾಣವನ್ನು ಮುಂದುವರಿಸೋಣ ಎಂದನು. ಎಲ್ಲರೂ ಅವನ ಮಾತಿಗೆ ಒಪ್ಪಿಗೆ ಎಂದರು. ಅದು ಮಹಾ ತಪಸ್ವಿಗಳಾದ ಧೌಮ್ಯ ಮಹರ್ಷಿಗಳ ಆಶ್ರಮವಾಗಿತ್ತು. ಪಾಂಡವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಮಹರ್ಷಿಗಳು ಯಥೋಚಿತವಾಗಿ ಅವರನ್ನು ಸತ್ಕರಿಸಿದರು. ಧೌಮ್ಯ ಮಹರ್ಷಿಗಳಿಂದ ಬೀಳ್ಕೊಂಡ ಪಾಂಡವರು ಪಾಂಚಾಲ ನಗರದತ್ತ ಹೊರಟರು. ಪಾಂಚಾಲ ನಗರ ಸಮೀಪಿಸಿದಂತೆ ಎಲ್ಲೆಡೆಯೂ ಹಬ್ಬದ ವಾತಾವರಣ. ನಗರದ ಪ್ರತಿ ಮನೆಯಲ್ಲೂ ಸಂಭ್ರಮವೋ ಸಂಭ್ರಮ. ರಾಜಕುಮಾರಿ ದ್ರೌಪದಿಯ ಮದುವೆಯ ವಿಚಾರ ಆ ಬಾಲ ವೃದ್ಧಾರಾದಿಯಾಗಿ ಎಲ್ಲೆಲ್ಲೂ ಚರ್ಚೆಯಾಗುತ್ತಿತ್ತು. ಪ್ರತಿ ಬೀದಿಗಳು ಸಹ ತಳಿರು ತೋರಣಗಳಿಂದ ಅಲಂಕೃತಪಟ್ಟಿದ್ದವು. ಎಲ್ಲೆಲ್ಲೂ ಸಡಗರ. ದುರ್ಯೋಧನ ತನ್ನ ಸಹೋದರರೊಂದಿಗೆ ಆಗಮಿಸಿದ್ದನು. ಶ್ರೀಕೃಷ್ಣನು ಬಲರಾಮ ಮತ್ತು ಯಾದವರೊಂದಿಗೆ ಆಗಲೇ ಪಾಂಚಾಲ ನಗರಕ್ಕೆ ಆಗಮಿಸಿದ್ದನು.
ಪಾಂಡವರು ವಿಸ್ಮಯದಿಂದ ಎಲ್ಲರನ್ನೂ ನೋಡುತ್ತಾ ಸ್ವಯಂವರದ ಮಹಾಸಭೆಗೆ ಆಗಮಿಸಿದರು. ಬ್ರಾಹ್ಮಣರು ಆಸೀನರಾಗಿರುವ ಎಡೆಯಲ್ಲಿ ಕುಳಿತುಕೊಂಡರು. ದುರ್ಯೋಧನಾದಿಗಳು ಗತ್ತಿನಿಂದ ಆಸನದಲ್ಲಿ ಕುಳಿತಿರುವುದನ್ನು ನೋಡಿ ಭೀಮಸೇನನಿಗೆ ಮುನಿಸುಂಟಾಯಿತು. ಈ ವಿಷಯವನ್ನು ಧರ್ಮರಾಜನಲ್ಲಿ ಹೇಳ್ತಾನೆ. ಕುಮಾರ ಭೀಮಸೇನ, ಇದು ಕೋಪಗೊಳ್ಳಲು ಸೂಕ್ತ ಸಮಯವಲ್ಲ. ಸಭೆಯಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ತಾಳ್ಮೆಯಿಂದ ವೀಕ್ಷಿಸೋಣ ಎನ್ನುತ್ತಾನೆ. ಅತುಲ ಸೌಂದರ್ಯವತಿ ದ್ರೌಪದಿಯು ಹಂಸ ನಡಿಕೆಯಿಂದ ಸ್ವಯಂವರದ ಸಭೆಗೆ ಕಾಲಿಟ್ಟಳು. ಕೋಟಿ ನಕ್ಷತ್ರಗಳು ಒಮ್ಮೆಲೆ ಮಿಂಚಿದಂತಾಯಿತು. ಸಭೆಯಲ್ಲಿ ನೆರೆದ ಸಭಾಸದರು ಇವೆ ಇಕ್ಕದೆ ಅವಳತ್ತಲೇ ನೋಡಿದರು. ಎಂತಹ ಸೌಂದರ್ಯ ರಾಶಿಯದು! ಪ್ರತಿಯೊಬ್ಬನಿಗೂ ಆ ಅಪರೂಪದ ಸೌಂದರ್ಯವತಿಯನ್ನು ವರಿಸಬೇಕೆನ್ನುವ ಆಸೆಯುಂಟಾಯಿತು. ದೃಷ್ಟದ್ಯುಮ್ನನು ತನ್ನ ತಂಗಿಯನ್ನು ನಿಧಾನವಾಗಿ ಸಭೆಯಲ್ಲಿ ಕರೆತಂದು ಅಲ್ಲಿ ಸೇರಿರುವ ಪ್ರತಿ ರಾಜಕುಮಾರನ ಅರಸನ ಕೀರ್ತಿಯನ್ನು ಹೊಗಳಿ ಪರಿಚಯ ಮಾಡಿಸಿದನು. ಪ್ರತಿ ರಾಜಕುಮಾರರು ಸಹ ದ್ರೌಪದಿ ಸನಿಹ ಬಂದಾಗ ಎದೆಯುಬ್ಬಿಸಿ ಹೆಮ್ಮೆಯಿಂದ ತಲೆ ಎತ್ತಿ ನೋಡುತ್ತಿದ್ದರು. ಆದರೆ ದ್ರೌಪದಿಯು ಯಾರನ್ನು ಸಹ ಓರೆಗಣ್ಣಿನಿಂದಲೂ ನೋಡಲಿಲ್ಲ. ದೃಷ್ಟದ್ಯುಮ್ನನು ದುರ್ಯೋಧನಾದಿಗಳ ಪರಿಚಯ ನೀಡುವಾಗಲೂ ಸಹ ತಲೆ ಎತ್ತದೆ ಹಾಗೆಯೇ ನಿಂತಿದ್ದಳು. ದೃಪದನು ಮಗಳ ವರ್ತನೆಯಿಂದಾಗಿ ಚಿಂತಿತನಾದನು. ಮಗಳಿಗೆ ಅನುರೂಪನಾದ ವರರು ಯಾರೂ ಇಲ್ಲವೇ ಎಂದು ಯೋಚಿಸತೊಡಗಿದನು. ದೃಷ್ಟದ್ಯುಮ್ನನು ಶ್ರೀಹರಿಯನ್ನು ಪರಿಚಯಿಸಿದಾಗ ದ್ರೌಪದಿಯು ಕಣ್ಣು ಮುಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿದಳು. ಶ್ರೀಕೃಷ್ಣನಲ್ಲಿ ತನಗೆ ಭಕ್ತಿ ಮತ್ತು ಗುರುಭಾವನೆ ಉದಯಿಸಿರುವುದಾಗಿ ತನ್ನ ಅಣ್ಣನಲ್ಲಿ ಅರುಗಿದಳು. ಹಾಗೆಯೇ ಬಲರಾಮನಿಗೂ ಸಹ ಭಕ್ತಿಯಿಂದ ವಂದಿಸಿದಳು. ಇದು ಸಭೆಯಲ್ಲಿ ನೆರೆದ ಸಭಾಸದರಿಗೆ, ಅತುಲ ಪರಾಕ್ರಮಿಗಳಿಗೆ ಕಸಿವಿಸಿಯುಂಟು ಮಾಡುತ್ತದೆ. ಈ ಕುರಿತಾಗಿ ಗಂಭೀರವಾಗಿ ಯೋಚಿಸಿದ ದೃಪದ ಮಹಾರಾಜನು ತನ್ನ ಪುತ್ರ ದೃಷ್ಟದ್ಯುಮ್ನನನ್ನು ಕರೆದು, ವತ್ಸ, ದ್ರೌಪದಿಯು ಯಾವ ರಾಜಕುಮಾರನನ್ನು ಇಷ್ಟಪಡುತ್ತಿರುವಂತೆ ತೋರುತ್ತಿಲ್ಲ. ಅವಳ ಎದುರು ಬಲಾಬಲದ ಪ್ರದರ್ಶನವಾದರೆ ಆಗ ಯಾರನ್ನಾದರೂ ವರಿಸಬಹುದು. ಮತ್ಸ್ಯಯಂತ್ರವನ್ನು ಸಿದ್ಧಪಡಿಸಿ ಆ ಪರೀಕ್ಷೆಯ ನಿಯಮಗಳ ಕುರಿತು ಸಭೆಯಲ್ಲಿ ಸಾರಿಬಿಡು ಎಂದನು. ತಂದೆಯ ಮಾತನ್ನು ಕೇಳಿದ ದೃಷ್ಟದ್ಯುಮ್ನನು ಹಾಗೇ ನಡೆದುಕೊಂಡನು. ನಿಮಗೆಲ್ಲ ತೋರುತ್ತಿರುವಂತೆ ಈ ಮತ್ಸ್ಯಯಂತ್ರವು ವೇಗವಾಗಿ ಸುತ್ತುತ್ತಿದೆ. ಈ ಯಂತ್ರದಲ್ಲಿ ಮತ್ಸ್ಯವಿದೆ. ಯಂತ್ರದ ಕೆಳಗೆ ಕೊಳವನ್ನು ನಿರ್ಮಿಸಲಾಗಿದೆ. ಕೊಳದ ನೀರಿನಲ್ಲಿ ಮತ್ಸ್ಯದ ಪ್ರತಿಬಿಂಬವನ್ನು ನೋಡಿ ಅದರ ಶಿರವನ್ನು ಬಾಣದಿಂದ ತುಂಡರಿಸಬೇಕು. ಹಾಗೆ ಮಾಡಿದ ವೀರನನ್ನೇ ನನ್ನ ಸಹೋದರಿ ದ್ರೌಪದಿ ವರಿಸುತ್ತಾಳೆ. ಈ ಬಗೆಯಲ್ಲಿ ಡಂಗುರ ಸಾರಲಾಯಿತು. ಮತ್ಸ್ಯ ಯಂತ್ರದ ಸಮೀಪದಲ್ಲಿಯೇ ಮಹಾಮಹಿಮಾನ್ವಿತವಾದ ಧನುಸ್ಸನ್ನು ಇಡಲಾಗಿತ್ತು. ಆ ಧನುಸ್ಸನ್ನು ಹಿಡಿದೆತ್ತಿ ಬಾಣ ಪ್ರಯೋಗ ಮಾಡಬೇಕಾಗಿತ್ತು. ಇದೆಂತಹ ವಿಚಿತ್ರ ಪರೀಕ್ಷೆ ಎಂದು ಎಲ್ಲರೂ ಆಶ್ಚರ್ಯಗೊಂಡರು. ಮತ್ಸ್ಯಯಂತ್ರವನ್ನು ವಿಧಿವತ್ತಾಗಿ ಪೂಜಿಸಿದ ನಂತರ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಸಭಾಸದರು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ರು. ಒಬ್ಬೊಬ್ಬರಾಗಿ ಮತ್ಸ್ಯಯಂತ್ರದ ಸಮೀಪ ಆಗಮಿಸಿದ ರಾಜ ಮಹಾರಾಜರುಗಳು ಧನುಸ್ಸನ್ನು ಅಲ್ಲಾಡಿಸಲು ಸಾಧ್ಯವಾಗದೆ ನಾಚಿಕೆಯಿಂದ ತಮ್ಮ ಆಸನಗಳಿಗೆ ಹಿಂದಿರುಗಿದ್ರು. ಅವಮಾನದಿಂದ ಬೆವರಿ ಹೋದ್ರು. ಅದೇ ಸಂದರ್ಭದಲ್ಲಿ ದುರ್ಯೋಧನನು ಹೆಮ್ಮೆಯಿಂದ ಎದ್ದು ನಿಂತನು. ಸೇರಿದ ಪ್ರಜೆಗಳು ಧೃತರಾಷ್ಟ್ರಸುತನು ಈ ಸ್ಪರ್ಧೆಯಲ್ಲಿ ಖಂಡಿತವಾಗಿ ಗೆಲ್ಲುವನೆಂದು ಮಾತನಾಡಿಕೊಂಡ್ರು. ಮೀಸೆಯನ್ನು ಹುರಿ ಮಾಡುತ್ತಾ ಧನುಸ್ಸಿನ ಬಳಿ ಸಾಗಿದ ಕೌರವನಿಗೆ ಧನುಸ್ಸನ್ನು ಮೇಲೆತ್ತುವುದೇ ಕಷ್ಟವಾಯಿತು. ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಕಷ್ಟಪಟ್ಟರೂ ಸಹ ಆ ಮಹಾಧನುಸ್ಸು ಒಂದಿಂಚು ಕದಲಲಿಲ್ಲ. ಕೌರವನ ಮುಖವು ಕುಂದಿ ಹೋಯಿತು. ಅವಮಾನದ ಭಾರದಿಂದ ತಲೆ ತಗ್ಗಿಸಿ ನಿಧಾನವಾಗಿ ನಡೆಯುತ್ತಾ ತನ್ನ ಆಸನದಲ್ಲಿ ಕುಳಿತನು. ತಲೆ ಎತ್ತಿ ನೋಡಲು ಸಾಧ್ಯವಿರದಷ್ಟು ಅವಮಾನ ಕೌರವನಿಗುಂಟಾಗಿತ್ತು. ಸಭೆಯಲ್ಲಿ ನೆರೆದ ಸಭಾಸದರು ಮುಸಿ ನಕ್ಕರು. ಬ್ರಾಹ್ಮಣರ ನಡುವೆ ಕುಳಿತ ಭೀಮಸೇನನಿಗೆ ಪರಮಾನಂದವಾಯಿತು. ಈವರೆಗೆ ಎಲ್ಲವನ್ನು ಮೌನವಾಗಿ ವೀಕ್ಷಿಸುತ್ತಿದ್ದ ಕರ್ಣನು ನಿಧಾನವಾಗಿ ಎದ್ದು ನಿಂತನು. ಎಲ್ಲರ ದೃಷ್ಟಿಯು ಅವನತ್ತ ಸರಿಯಿತು. ಅವನ ತೇಜಸ್ಸು ಸೂರ್ಯನನ್ನೇ ನಾಚಿಸುವಂತಿತ್ತು. ಗಂಭೀರವಾದ ಹೆಜ್ಜೆಗಳನ್ನಿಡುತ್ತಾ ಮತ್ಸ್ಯ ಯಂತ್ರದತ್ತ ಹೊರಟ ಅವನನ್ನು ಎಲ್ಲರೂ ವಿಸ್ಮಯದಿಂದ ನೋಡಿದರು. ಎಂತಹ ಕಳೆ ಇದೆ ಆ ಮುಖದಲ್ಲಿ, ಯಾರಿವನು ಎಂದು ಅಲ್ಲಿ ನೆರೆದ ಸಭಾಸದರು ಮಾತನಾಡಿಕೊಂಡರು. ನಿಧಾನವಾಗಿ ಸುತ್ತಲೂ ನೋಡಿದ ಕರ್ಣನು ಸಭೆಯಲ್ಲಿರುವ ಹಿರಿಯರಿಗೆ ವಂದಿಸಿದನು.
ಮನಸ್ಸಿನಲ್ಲಿಯೇ ಶ್ರೀಧನುಸ್ಸಿಗೆ ನಮನ ಸಲ್ಲಿಸಿ ಹೂವಿನ ಎಸಳನ್ನು ಎತ್ತುವಂತೆ ಆ ಧನುಸ್ಸನ್ನು ಮೇಲೆತ್ತಿ ಬಾಣವನ್ನು ಹೂಡಿದನು. ಸಭೆಯಲ್ಲಿ ವಿಸ್ಮಯ. ದ್ರುಪದ ಮಹಾರಾಜನ ಮುಖದಲ್ಲಿ ಮುಗುಳ್ನಗು ಅರಳಿತು. ಇನ್ನೇನು ಶರವನ್ನು ಹೊಡೆಯಬೇಕು ಎನ್ನುವಷ್ಟರಲ್ಲಿ ದ್ರೌಪದಿಯು ಸೂತ ಪುತ್ರನನ್ನು ನಾನು ವರಿಸಲಾರೆ ಎಂದು ಉಚ್ಚ ಸ್ವರದಲ್ಲಿ ಹೇಳಿದಳು. ಅವಳ ಮಾತಿನಿಂದ ಸಂಪೂರ್ಣ ಸಭೆ ನಿಶ್ಶಬ್ದವಾಯಿತು. ಆ ಕ್ಷಣ ಎದ್ದು ನಿಂತ ದುರ್ಯೋಧನನು, ಇದೆಂತಹ ಮಾತು? ಕರ್ಣನು ಈಗ ಕ್ಷತ್ರಿಯ, ಅಂಗರಾಜ್ಯದ ಒಡೆಯ. ಇಂತಹ ಪರಾಕ್ರಮಿಗೆ ತುಂಬಿದ ಸಭೆಯಲ್ಲಿ ಅವಮಾನವೇ ಎಂದು ಗುಡುಗಿದನು. ಆದರೆ ದ್ರೌಪದಿಯು ಕರ್ಣನನ್ನು ವರಿಸಲು ಸರ್ವತಾ ಒಪ್ಪಲಿಲ್ಲ. ನಿರಾಸೆ ಮತ್ತು ಅವಮಾನದಿಂದ ಕರ್ಣನು ನಿಧಾನವಾಗಿ ತನ್ನ ಆಸನದತ್ತ ಮರಳಿದನು. ಅವನ ಮನಸ್ಸಿನಲ್ಲಿ ನೋವಿನ ಅಲೆಯೇ ಚಿಮ್ಮಿತು. ತನ್ನನ್ನು ಹೆತ್ತವಳ ಕುರಿತು ಬೇಸರ ಉಂಟಾಯಿತು. ಸಾವಿರಾರು ಜನರ ಎದುರಿನಲ್ಲಿ ಉಂಟಾದ ಅವಮಾನ ಸಹಿಸಲ ಸಾಧ್ಯವಾಗಿತ್ತು. ಎಂತಹ ಜನ್ಮವಿದು! ಹೆತ್ತ ತಾಯಿ ಯಾರೆಂದು ತಿಳಿದಿಲ್ಲ. ತನ್ನನ್ನು ದೂರ ಮಾಡುವ ಅವಶ್ಯಕತೆಯಾದರೂ ಏನಿತ್ತು? ಕರ್ಣನ ದುಃಖವನ್ನು ಅರ್ಥ ಮಾಡಿಕೊಂಡ ದುರ್ಯೋಧನನು ಅವನನ್ನು ಒಳ್ಳೆಯ ಮಾತುಗಳಿಂದ ಸಮಾಧಾನಿಸಿದನು. ಅಹಂಕಾರದ ಆ ಹೆಣ್ಣಿನ ಮಾತಿಗೆ ನೀನೇಕೆ ದುಃಖ ಪಡುವೆ ಕರ್ಣ ಎಂದು ಸಮಾಧಾನ ಹೇಳಿದನು. ದುಶ್ಯಾಸನನು ಕಟಕಟನೆ ಹಲ್ಲು ಕಡಿದನು. ಎಲೈ ಹೆಣ್ಣೆ, ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡುವವನಲ್ಲ ಎಂದು ಮನದಲ್ಲಿಯೇ ನಿರ್ಧರಿಸಿದನು. ಇದೇ ಸಮಯದಲ್ಲಿ ಮಹಾಪರಾಕ್ರಮಿಯಾದ ಜರಾಸಂಧನು ರೋಷದಿಂದ ಎದ್ದು ಧನುಸ್ಸಿನ ಸಮೀಪ ಹೋಗಿ ಮೇಲೆತ್ತಲು ಪ್ರಯತ್ನಿಸಿದನು. ಸಾಧ್ಯವಾಗಲಿಲ್ಲ. ನೆರೆದ ಜನರು ಜರಾಸಂಧನು ಪರದಾಡುವುದನ್ನು ನೋಡಿ ನಗತೊಡಗಿದರು. ಅವಮಾನದ ಭಾರವನ್ನು ತಾಳಲಾರದೆ ತನ್ನ ಆಸನಕ್ಕೆ ಮರಳಿದ ಜರಾಸಂಧನು ಬಗ್ಗಿದ ಶಿರವನ್ನು ಮೇಲೆತ್ತಲಿಲ್ಲ. ಸಭೆಯಲ್ಲಿ ಎಲ್ಲರಿಗೂ ಕುತೂಹಲ. ಧನುಸ್ಸನ್ನು ಎತ್ತಿ ಮತ್ಸ್ಯಯಂತ್ರವನ್ನು ಭೇದಿಸುವವರಾದರೂ ಯಾರು? ಸಭೆಯಲ್ಲಿ ಎಲ್ಲರೂ ಪರಸ್ಪರ ಚರ್ಚಿಸುತ್ತಿದ್ದರು. ಆ ಸಮಯದಲ್ಲಿ ದೃಷ್ಟದ್ಯುಮ್ನನು, ಸಭಾಸದರೇ, ಮತ್ಸ್ಯಯಂತ್ರವನ್ನು ಇಲ್ಲಿ ನೆರೆದ ಕುಲೀನರು ಯಾರಾದರೂ ಸಹ ಭೇದಿಸಬಹುದು ಎಂದನು. ಅಸಂತೃಪ್ತಿಯಿಂದ ಮಿಸುಕಾಡಿದ ಬಲರಾಮನನ್ನು ಶ್ರೀಹರಿಯು ಸಮಾಧಾನಪಡಿಸಿದನು. ಅಣ್ಣ, ಇದು ನಮ್ಮ ಕೆಲಸವಲ್ಲ. ನಾವು ಹೇಡಿಗಳೆಂದು ನೀನೇಕೆ ಭಾವಿಸುವೆ? ದ್ರೌಪದಿ ಜನಿಸಿರುವುದು ಪಾರ್ಥನಿಗಾಗಿ. ವಿಪ್ರ ಸಮೂಹದತ್ತ ನೋಡು ಎಂದು ಶ್ರೀಹರಿಯು ಹೇಳಿದಾಗ ಬಲರಾಮನು ತಾಳ್ಮೆಯಿಂದ ಕುಳಿತನು. ದ್ವಿಜರ ಮಧ್ಯೆ ಕುಳಿತಿರುವ ಪಾಂಡವರು ಈ ತನಕ ನಡೆದ ವಿದ್ಯಮಾನವನ್ನು ಮೌನವಾಗಿ ವೀಕ್ಷಿಸುತ್ತಿದ್ದರು. ಧರ್ಮರಾಜನು ಪಾರ್ಥನತ್ತ ನೋಡಿ ಕಣ್ಸನ್ನೆ ಮಾಡಿದನು. ಅಣ್ಣನ ಕಣ್ಸನ್ನೆಯ ಅರ್ಥವನ್ನು ತಿಳಿದ ಪಾರ್ಥನು ಎದ್ದು ನಿಂತನು. ಸಂಪೂರ್ಣ ಸಭೆ ವಿಸ್ಮಯಗೊಂಡಿತು. ಇದೇನು ವೈಪರೀತ್ಯ? ದರ್ಬೆಯನ್ನು ಧರಿಸಿ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಆಚಮಾನ ಮಾಡುವ ಕೈಗಳು ಧನುಸ್ಸನ್ನು ಎತ್ತಿ ಬಾಣವನ್ನು ಪ್ರಯೋಗಿಸುವುದೆಂದರೇನು? ದ್ರೌಪದಿ ಆಶ್ಚರ್ಯಚಕಿತಳಾದಳು. ಅವಳ ಸಖಿಯರು ಮುಸಿ ಮುಸಿ ನಗುತ್ತಾ ಅವಳನ್ನು ಮುಂಗೈಯಿಂದ ತಿವಿದರು. ದ್ರುಪದ ಮಹಾರಾಜನು ತಾನು ಕುಳಿತ ಸಿಂಹಾಸನದಿಂದಲೇ ಮುಗುಳ್ನಗುತ್ತಾ ಬ್ರಾಹ್ಮಣ ವೇಷದಲ್ಲಿರುವ ಪಾರ್ಥನತ್ತ ನೋಡಿದನು. ವಿಪ್ರ ಯುವಕನಿಗೂ ರಾಜಕುಮಾರಿಯನ್ನು ವರಿಸುವ ಆಸೆಯಾಗಿದೆಯೇ? ಅಂತಃಪುರದ ಸ್ತ್ರೀಯರು ತಮ್ಮಲ್ಲಿಯೇ ಮಾತನಾಡಿಕೊಂಡ್ರು. ತನ್ನ ಕುರಿತಾಗಿ ಸಭಾಸದರೆಲ್ಲರೂ ಮಾತನಾಡಿಕೊಳ್ಳುತ್ತಿರುವುದು ಅರ್ಥವಾದರೂ ಸಹ ಆ ಕುರಿತು ಯೋಚಿಸದೆ ಪಾರ್ಥನು ಆತ್ಮವಿಶ್ವಾಸದಿಂದ ಮತ್ಸ್ಯಯಂತ್ರದತ್ತ ಹೊರಟನು. ಎಲ್ಲೋ ಯುವಕ, ಒಂದು ಕ್ಷಣ ನಿಲ್ಲು. ಇದೆಂತಹ ಅತ್ಯಾಸೆ ನಿನ್ನದು? ವಿಪ್ರನಾಗಿ ಶರಪ್ರಯೋಗ ಮಾಡುವೆಯಾ? ಮಹಾಶೂರರಿಂದಲೂ ಅಸಾಧ್ಯವಾದ ಈ ಕಾರ್ಯವು ನಿನ್ನಿಂದ ಸಾಧ್ಯವೇ? ಬ್ರಾಹ್ಮಣನಾದ ನಿನ್ನ ಈ ವರ್ತನೆ ಅಷ್ಟೊಂದು ಸಮರ್ಪಕವಲ್ಲ. ಸೋತು ಅವಮಾನ ಪಡುವ ಬದಲು ಮೌನವಾಗಿ ಕುಳಿತುಕೋ ಎಂದು ವೃದ್ಧ ಬ್ರಾಹ್ಮಣನೋರ್ವನು ಪಾರ್ಥನತ್ತ ನೋಡಿ ಹೇಳಿದನು. ಹಿರಿಯರೇ, ನಿಮ್ಮ ಮಾತು ನಿಜ. ಆದರೆ ಪ್ರಯತ್ನಿಸಿದರೆ ತಪ್ಪೇನು? ಈ ಕಾರ್ಯದಲ್ಲಿ ವಿಜಯಿಯಾಗುವಂತೆ ನನ್ನನ್ನು ಆಶೀರ್ವದಿಸಿ ಎಂದನು. ಪಾರ್ಥನ ವಿನಯಪೂರ್ವಕವಾದ ಮಾತುಗಳನ್ನು ಕೇಳಿ ಸಂತುಷ್ಟನಾದ ಆ ಬ್ರಾಹ್ಮಣನು ಯಶಸ್ವಿ ಭವ ಎಂದು ಆಶೀರ್ವದಿಸಿದನು. ಸಭಾಸದರು ಬಗೆ ಬಗೆಯಲ್ಲಿ ಮಾತನಾಡುತ್ತಿದ್ದರೂ ಕಿವಿಗೊಡದೆ ಪಾರ್ಥನು ಸಿಂಹದ ನಡಿಗೆಯಲ್ಲಿ ಮತ್ಸ್ಯಯಂತ್ರದತ್ತ ನಡೆದನು. ಯುವಕನ ಗತ್ತು ನೋಡಿ, ಅವನ ವಿಶಾಲವಾದ ಎದೆ ನೋಡಿ, ಬಲವಾದ ತೋಳು ನೋಡಿ, ಅವನ ಕಣ್ಣುಗಳಲ್ಲಿರುವ ತೇಜಸ್ಸನ್ನು ನೋಡಿ ಖಂಡಿತವಾಗಿಯೂ ಇವನು ಸಾಮಾನ್ಯ ಪುರುಷನಲ್ಲ ಎಂದು ಕೆಲ ಬ್ರಾಹ್ಮಣರು ಮಾತನಾಡಿಕೊಂಡರು. ಪಾರ್ಥನ ಪರಿಚಯ ದೊರಕದ ಅನೇಕ ನೃಪರು ಅವನತ್ತ ನೋಡಿ ಅಪಹಾಸ್ಯದಿಂದ ನಕ್ಕರು. ಸಾಲಿಗ್ರಾಮವನ್ನು ಪೂಜಿಸಿ ತುಳಸಿ ದಳವಿರುವ ಪೂಜಾ ತೀರ್ಥವನ್ನು ಸೇವಿಸಿದರೆ
ಧನುಸ್ಸನ್ನು ಎತ್ತುವ ಸಾಮರ್ಥ್ಯ ಉಂಟಾಗುವುದು ಸಾಧ್ಯವೇ ಎಂದು ಜರಾಸಂಧನು ಗೊಣಗಿದನು. ಶ್ರೀಹರಿ ಮತ್ತು ಬಲರಾಮರು ಪಾರ್ಥನತ್ತ ನೋಡಿ ಮುಗುಳ್ನಗುತ್ತಿದ್ದರು. ಸಂಪೂರ್ಣ ಸಭೆ ಕುತೂಹಲ ಮತ್ತು ಆಸಕ್ತಿಯಿಂದ ಪಾರ್ಥನತ್ತ ನೋಡುತ್ತಿತ್ತು. 3 ಲೋಕಗಳಿಂದಲೂ ಸಹ ದೇವತೆಗಳು ಅಸುರರು ಸಹ ಈ ಕಾರ್ಯವನ್ನು ಅಚ್ಚರಿಯಿಂದ ಗಮನಿಸುತ್ತಿದ್ದರು. ಧನುಸ್ಸಿನ ಸಮೀಪ ಹೋಗಿ ಕ್ಷಣ ಕಾಲ ನಿಂತು ಮಾತೆಗೆ ಮನದಲ್ಲಿಯೇ ವಂದಿಸಿದನು. ಆನಂತರ ಧನುಸ್ಸಿನ ಮಧ್ಯಭಾಗದಲ್ಲಿ ಶ್ರೀಹರಿಯನ್ನು, ಕೊನೆಯಲ್ಲಿ ಶಿವನನ್ನು, ಶಿರಭಾಗದಲ್ಲಿ ಬ್ರಹ್ಮನನ್ನು ಆಹ್ವಾನಿಸಿ ನಮಿಸಿದನು. ಲೀಲಾಜಾಲವಾಗಿ ಆ ಮಹಾಧನುಸ್ಸನ್ನು ಎಡಗೈಯಿಂದ ಎತ್ತಿ ಹಿಡಿದು ಶಿಂಚಿನಿಯನ್ನು ಎಳೆದು ಬಾಣ ಹೂಡಿದನು. ಎಲ್ಲರೂ ವಿಸ್ಮಯರಾಗಿ ನೋಡಿದರು. ದೃಪದ ಮಹಾರಾಜನು ತಾನು ಕುಳಿತ ಆಸನದಿಂದ ಉದ್ವೇಗದಿಂದ ಎದ್ದು ನಿಂತನು. ಜಗತ್ತಿನ ವೀರಾಧಿವೀರರೆಲ್ಲರೂ ಆಶ್ಚರ್ಯಚಕಿತರಾಗಿ ನೋಡಿದರು. ಇವನು ಖಂಡಿತವಾಗಿಯೂ ಸಾಮಾನ್ಯ ಬ್ರಾಹ್ಮಣನಲ್ಲ ಎಂದು ತಮ್ಮಲ್ಲಿಯೇ ಗೊಣಗಿಕೊಂಡರು. ಮರುಕ್ಷಣ ಪಾರ್ಥನು ಕೊಳದಲ್ಲಿಯ ಪ್ರತಿಬಿಂಬವನ್ನು ನೋಡುತ್ತಾ ಬಾಣ ಪ್ರಯೋಗಿಸಿದನು. ಕ್ಷಣದಲ್ಲಿ ಹೊರಟ ಆ ಬಾಣವು ಮತ್ಸ್ಯಯಂತ್ರದಲ್ಲಿರುವ ಆ ಮೀನಿನ ಕಣ್ಣನ್ನು ಭೇದಿಸಿ ಶಿರವನ್ನು ತುಂಡರಿಸಿತು. ದೃಪದನ ಮಹಾಸಭೆಯಲ್ಲಿ ಹರ್ಷೋದ್ಗಾರ ಎಲ್ಲೆಡೆ ಮೊಳಗಿತು. ವಾದ್ಯಗಳು, ಡಿಂಡಿಮಗಳು ನಿನಾದ ಮಾಡಿದವು. ಅದೇ ಸಮಯ ಮಂಗಳವಾದ್ಯಗಳು ಮೊಳಗತೊಡಗಿದವು. ಸಕಲರು ಎದ್ದು ನಿಂತರು. ಕೌರವರು ಕರ್ಣ ಒಳಗೊಳಗೆ ಕುದಿಯತೊಡಗಿದರು. ಮತ್ಸ್ಯಯಂತ್ರವನ್ನು ಭೇದಿಸಿದವನು ಪಾರ್ಥನೆಂದು ಅವರಿಗೆ ಆಗಲೇ ತಿಳಿದು ಹೋಗಿತ್ತು. ಎದೆಯುಬ್ಬಿಸಿ ಹೆಮ್ಮೆಯಿಂದ ಮೇರು ಪರ್ವತದಂತೆ ನಿಂತಿರುವ ಪಾರ್ಥನತ್ತ ಧರ್ಮರಾಜ, ಭೀಮಸೇನ, ನಕುಲ ಸಹದೇವರು ಹೆಮ್ಮೆಯಿಂದ ನೋಡಿದರು. ದ್ರೌಪದಿಯು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಪಾರ್ಥನನ್ನು ಸಮೀಪಿಸಿ 16 ಬಗೆಯ ಪುಷ್ಪಗಳಿಂದ ನಿರ್ಮಿತವಾದ ಮಾಲೆಯನ್ನು ಅವನ ಕೊರಳಿಗೆ ಹಾಕಿದಳು. ದೃಷ್ಟದ್ಯುಮ್ನನು ಬೆರಗಾಗಿ ನೋಡುತ್ತಿದ್ದನು. ಏನಿದು ವಿಚಿತ್ರ! ಅಪರೂಪ ಸೌಂದರ್ಯವತಿಯಾದ ನನ್ನ ತಂಗಿಯು ಸಾಮಾನ್ಯ ಬ್ರಾಹ್ಮಣನನ್ನು ವರಿಸಿದಳೆ. ದೃಪದ ಮಹಾರಾಜನು ಸಹ ಇದೇ ರೀತಿ ಯೋಚಿಸುತ್ತಿದ್ದನು. ಅದೇ ಸಮಯ ದುರ್ಯೋಧನನು ಎದ್ದು ನಿಂತು, ಎಲೈ ದೃಪದ, ಮೋಸ ಮಾಡಿದೆಯಾ? ನಮ್ಮನ್ನು ಆಹ್ವಾನಿಸಿ ಅವಮಾನ ಮಾಡಿದೆಯಾ? ನಿನಗೆ ತಕ್ಕ ಶಾಸ್ತಿಯಾಗಲೇಬೇಕು ಎಂದು ಘರ್ಜಿಸುತ್ತಾ ಅವನ ಮೇಲೆ ಏರಿ ಹೋದನು. ಕೌರವನಂತೆಯೇ ಇತರ ರಾಜರು, ಕ್ಷತ್ರಿಯರು ಸಹ ಕೋಪದಿಂದ ಆರ್ಭಟಿಸುತ್ತಾ ಪಾಂಡವರ ಮೇಲೆ ಮುಗಿಬಿದ್ದರು. ವಿವಾಹದ ಭೂರಿ ಭೋಜನವನ್ನು ಸವಿಯಲು ಕಾತುರರಾಗಿ ಕಾಯ್ದು ಕುಳಿತಿದ್ದ ಬ್ರಾಹ್ಮಣರು ಭಯಗೊಂಡು ದಿಕ್ಕೆಟ್ಟು ಓಡಿದರು. ಆ ಪ್ರದೇಶವೇ ರಣರಂಗವಾಗಿ ಮಾರ್ಪಟ್ಟಿತು. ಭೀಮ ಮತ್ತು ಪಾರ್ಥರು ಭಯಂಕರವಾಗಿ ಘರ್ಜಿಸಿ ಕೌರವರ ಮೇಲೆ ಏರಿ ಹೋದರು. ಪಾರ್ಥನು ಪ್ರಯೋಗಿಸಿದ ಬಾಣಗಳು ಪಾಂಚಾಲ ದೇಶವನ್ನೇ ನಡುಗಿಸುವಂತಿದ್ದವು. ಭೀಮಸೇನನು ಮರಗಳನ್ನು, ಬೃಹದಾಕಾರದ ಬಂಡೆಗಳನ್ನು ಎತ್ತಿ ವೈರಿಗಳ ಮೇಲೆ ಸೇಯುತ್ತಿದ್ದನು. ವಿಪ್ರವೇಶದಲ್ಲಿರುವ ಪಾಂಡವರ ಈ ಭೀಕರ ಆಕ್ರಮಣದಿಂದ ಕೌರವರು ದಿಕ್ಕೆಟ್ಟು ಹಸ್ತಿನಾಪುರದತ್ತ ಓಡಿದರು. ಯದುಕುಲ ತಿಲಕನು ಮುಗುಳ್ನಗುತ್ತಾ ಈ ದೃಶ್ಯವನ್ನು ನೋಡುತ್ತಿದ್ದನು. ಪಾರ್ಥನ ಶೌರ್ಯವನ್ನು ನೋಡಿ ಮನಸಾರೆ ಆನಂದಿಸಿದನು. ಜಗದ ಮಹಾಪರಾಕ್ರಮಿಗಳು ಸಹ ಪಾಂಡವರ ಅತುಲ ಪರಾಕ್ರಮದ ತಾಪ ತಡೆಯಲಾರದೆ ತಮ್ಮ ದೇಶಗಳತ್ತ ಓಡತೊಡಗಿದರು. ದ್ರೌಪದಿಯನ್ನು ಜೊತೆ ಮಾಡಿಕೊಂಡು ಏಕಚಕ್ರ ನಗರದತ್ತ ಹೊರಟ ಪಾರ್ಥನನ್ನು ಪಾಂಚಾಲ ದೇಶದ ಹಿರಿಯರು, ಪ್ರಜೆಗಳು ಮನಸಾರೆ ಆಶೀರ್ವದಿಸಿದರು. ಬಡ ಬ್ರಾಹ್ಮಣನೊಂದಿಗೆ ತನ್ನ ಮಗಳನ್ನು ಕಳುಹಿಸಿಕೊಡಬೇಕಾಯಿತಲ್ಲ ಎಂದು ದೃಪದ ಮಹಾರಾಜನು ತನ್ನೊಳಗೆ ಕೊರಗಿದನು. ಆದರೆ ಪ್ರಕಟವಾಗಿ ಏನನ್ನೂ ಹೇಳಲಿಲ್ಲ. ಪಾಂಡವರು ದ್ರೌಪದಿಯೊಡಗೂಡಿ ಪಾಂಚಾಲ ನಗರವನ್ನು ಬಿಟ್ಟು ಏಕಚಕ್ರ ನಗರದತ್ತ ಪ್ರಯಾಣ ಬೆಳೆಸಿದರು. ಇದಾಗಿತ್ತು ಇವತ್ತಿನ ಕತೆ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್